ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು. ಇಂದು ಅಧಿಕ ಮಾಸ ಮಹಾತ್ಮೆಯ ಅಧ್ಯಾಯ 6 ಮತ್ತು 7 ಬಗ್ಗೆ ತಿಳ್ಕೊಳ್ಳೋಣ. ನೊಂದ ಮಲಮಾಸವನ್ನು ಸಮಾಧಾನಪಡಿಸುತ್ತಾ ಮಹಾವಿಷ್ಣುವು ತನ್ನ ಜೊತೆ ಗೋಲೋಕದಲ್ಲಿರುವ ಶ್ರೀಕೃಷ್ಣನ ಆಸ್ಥಾನಕ್ಕೆ ಹೋಗುತ್ತಾನೆ. ನಂತರ ಶ್ರೀಕೃಷ್ಣನನ್ನು ಕಂಡು ನಮಸ್ಕರಿಸಿ ತನಗೆಂದು ಅಲಂಕರಿಸಿದ ಆಸನದಲ್ಲಿ ಕುಳಿತುಕೊಳ್ಳುತ್ತಾನೆ. ಪಕ್ಕದಲ್ಲೇ ತೀರಾ ದುಃಖಿತನು, ಬಳಲಿದವನು, ವಿಶ್ವಾಸಹೀನನು, ಗಡಗಡ ನಡುಗುತ್ತಿದ್ದವನು, ಗದ್ಗತಿತನಾದ ಮಲಮಾಸವನ್ನು ನೋಡಿ ಇವನ್ಯಾರು, ಏಕೆ ಈ ರೀತಿ ನಿತ್ರಾಣಗೊಂಡಿದ್ದಾನೆ, ಯಾತಕ್ಕೋಸ್ಕರ ಬಂದಿದ್ದಾನೆ ಎಂಬುದಾಗಿ ಕೇಳುವ ಮೊದಲು ಶ್ರೀಕೃಷ್ಣ ಅನ್ನುತ್ತಾನೆ, ಈ ಗೋಲೋಕಕ್ಕೆ ಬಂದಿರುವ ಪ್ರತಿಯೊಬ್ಬರೂ ಸಂತೋಷದಿಂದ ನೆಮ್ಮದಿಯ ಬದುಕನ್ನು ಕಂಡವರು. ಇಲ್ಲಿ ದುಃಖ ಎಂದಿಗೂ ಆವರಿಸುವುದಿಲ್ಲ. ಆದರೂ ಯಾಕೆ ಹೀಗೆ ದುಃಖಭರಿತನಾಗಿದ್ದಾನೆ, ಯಾತಕ್ಕೆ ಅಳುತ್ತಿದ್ದಾನೆ, ಹೀಗೆ ನಾನಾ ಬಗೆಯಾಗಿ ಪ್ರಶ್ನಿಸತೊಡಗುತ್ತಾನೆ. ಕೂಡಲೇ ವಿಷ್ಣುವು ಹೀಗನ್ನುತ್ತಾನೆ, ಇವನು ಮಾಸಗಳಿಂದ ಭಿನ್ನನಾದವನು, ಮಲಮಾಸ ಎಂದು ಹೆಸರು. ಇವನು ಸೂರ್ಯ ಸಂಕ್ರಮಣವಿಲ್ಲದವನು. ಈತನನ್ನು ಎಲ್ಲರೂ ವರ್ಜಿಸುತ್ತಾರೆ. ಮಲಿನವಾಗಿರುವ ಕಾರಣ ಎಲ್ಲ ಕಾಲದಲ್ಲಿಯೂ ಶುಭ ಕಾರ್ಯಗಳಿಂದ ವಂಚಿತನಾಗಿದ್ದಾನೆ. ಇವನನ್ನು ಅಸ್ಪೃಶ್ಯನನ್ನಾಗಿ ಮಾಡಿದ್ದಾರೆ. ಮಾಸದ ಅಧಿಪತಿಯೂ ಇಲ್ಲ, ಸ್ವಾಮಿಯೂ ಇಲ್ಲ. ಮಲಮಾಸದಲ್ಲಿ ಸ್ನಾನ ಮತ್ತು ದಾನಾದಿಗಳನ್ನು ಮಾಡಲು ಬರುವುದಿಲ್ಲ. ಆದ್ದರಿಂದ ಸರ್ವರೂ ಈತನನ್ನು ತಿರಸ್ಕರಿಸಿದ್ದಾರೆ. 12 ಮಾಸಗಳು, ಉತ್ತರಾಯಣ, ದಕ್ಷಿಣಾಯಣ, ಹಗಲು ಇರುಳು ಎಲ್ಲದಕ್ಕೂ ಅವರವರದ್ದೇ ಆದ ಅಧಿಪತಿಗಳು ಇರುತ್ತಾರೆ. ಆದರೆ ಇವನಿಗೆ ಮಾತ್ರ ಏನೇನೂ ಇಲ್ಲ. ಇದರಿಂದ ತೀವ್ರವಾಗಿ ಈ ಮಾಸವು ಆಘಾತಗೊಂಡಿದೆ ಅನ್ನುತ್ತಾನೆ. ಅಪಮಾನವನ್ನು ಸಹಿಸದೆ ಏನಾದರೂ ಪರಿಹಾರ ನಿನ್ನಿಂದ ಸಿಗುವುದೆಂದು ಶರಣಾಗಲು ಬಂದಿದ್ದಾನೆ ಅನ್ನುತ್ತಾನೆ. ಕೃಷ್ಣನು ಇದನ್ನೆಲ್ಲ ಕೇಳುತ್ತಾ ಇದ್ದ ಹಾಗೆ ಅವನ ಬಗ್ಗೆ ಕನಿಕರ ಪಡುತ್ತಾನೆ. ವಿಷ್ಣುವು ಹೇಳುತ್ತಾನೆ, ಅಂದರೆ ಇವುಗಳಿಂದ ಈತ ಹೊರಬರಬೇಕಾದರೆ ಅದು ಕೇವಲ ನಿನ್ನಿಂದಲೇ ಸಾಧ್ಯ. ಪರಿಹಾರ ಕೇವಲ ನಿನ್ನಲ್ಲಿ ಮಾತ್ರ ಸಿಗುವುದೆಂದು ನಾನು ಭಾವಿಸಿದ್ದೇನೆ. ಕೃಷ್ಣ, ಇವನ ದುಃಖವನ್ನು ಪರಿಹರಿಸಲು ಕೇವಲ ನಿನ್ನಿಂದ ಮಾತ್ರ ಸಾಧ್ಯ. ದಯತೋರು, ಇವನ ಮೇಲೆ ಕೃಪೆ ತೋರು ಎಂಬುದಾಗಿ ವಿನಂತಿಸುತ್ತಾನೆ. ಇಲ್ಲಿಗೆ 6ನೆಯ ಅಧ್ಯಾಯವು ಮುಗಿಯುತ್ತದೆ. ಮುಂದಿನ 7ನೇ ಅಧ್ಯಾಯ ಏನೆಂದು ತಿಳಿದುಕೊಳ್ಳೋಣ. ಹೀಗೆ ವಿಷ್ಣುವಿನ ಮಾತನ್ನು ಕೇಳಿ ಪುರುಷೋತ್ತಮನಾದ ಶ್ರೀಕೃಷ್ಣನು ಹೇಳುತ್ತಾನೆ, ಏನೆಂದರೆ ನೀವು ಈತನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಉತ್ತಮ ಕೆಲಸವನ್ನು ಮಾಡಿದ್ದೀರಿ. ನೀವು ಆಶ್ರಯ ಕೊಟ್ಟಿದ್ದೀರಿ, ಅಂದರೆ ನಾನು ಅವನಿಗೆ ರಕ್ಷಣೆ ಕೊಟ್ಟಿದ್ದೇನೆ. ನಾನು ನನ್ನಲ್ಲಿ ಇರುವ ಎಲ್ಲ ಗುಣ, ಕೀರ್ತಿ, ದಯೆ, ಪರಾಕ್ರಮ, ಅಭಿಮಾನ ಮುಂತಾದ ಗುಣಗಳಿಂದ ಪುರುಷೋತ್ತಮನೆಂದು ಪ್ರಸಿದ್ಧಿ ಹೊಂದಿದ್ದೇನೆ. ಅದೇ ರೀತಿ ಈ ಅಧಿಕ ಮಾಸವನ್ನು ಪುರುಷೋತ್ತಮನೆಂದು ಜಗತ್ತಿನಲ್ಲಿ ಖ್ಯಾತಿ ಪಡೆಯುತ್ತಾನೆ. ಪುರುಷೋತ್ತಮನೆಂದು ಪ್ರಸಿದ್ಧನಾಗುತ್ತಾ ಈತನು ಎಲ್ಲ ಮಾಸಗಳ ಅಧಿಪತಿಯಾಗುತ್ತಾನೆ. ಯಾರು ಈತನ ಪೂಜೆ ಮಾಡುತ್ತಾರೋ ಇವನು ಅವರ ದುಃಖವನ್ನು ಕಳೆಯುತ್ತಾನೆ, ದರಿದ್ರತೆಯನ್ನು ನಾಶ ಮಾಡುತ್ತಾನೆ. ಚೈತ್ರಾದಿ 12 ಮಾಸಗಳು ಸಕರ್ಮ ಕರ್ಮಯುಕ್ತವಾದ, ಆದರೆ ಈಗ ನಾನಿವನನ್ನು ನಿಷ್ಕಾಮ ಮೋಕ್ಷದ ದಾತನನ್ನಾಗಿ ಮಾಡಿದ್ದೇನೆ. ನಾನು ಮಾನವನಿಗೆ ಮೋಕ್ಷವನ್ನು ಹೇಗೆ ಕರುಣಿಸುತ್ತೇನೋ ಹಾಗೆಯೇ ಇವನು ಸಹ ಜನರಿಗೆ ಮೋಕ್ಷವನ್ನು ಕರುಣಿಸುವಂತೆ ಈ ಅಧಿಕ ಮಾಸದಲ್ಲಿ ಪೂಜೆ ಇತ್ಯಾದಿಗಳನ್ನು ಮಾಡುತ್ತಾರೋ ಅವರು ಯಾವ ಪರಿಶ್ರಮವಿಲ್ಲದೇನೆ ನಿಸ್ಸಂಶಯವಾಗಿ ಹುಟ್ಟು ಸಾವಿನಿಂದ ಮುಕ್ತರಾಗಿ ನನ್ನ ಪದವಿಯನ್ನೇ ಗಳಿಸುತ್ತಾರೆ. ಅಧಿಕ ಮಾಸದ ವ್ರತವು ಎಲ್ಲ ಸಾಧನೆಗಳಿಗಿಂತಲೂ ಅತ್ಯಂತ ವಿಶಿಷ್ಟ ಹಾಗೂ ಶ್ರೇಷ್ಠವಾದುದು. ಎಲ್ಲರ ಆಭೀಷ್ಟಗಳನ್ನು ಪೂರೈಸುವುದು ಈ ಮಾಸದಲ್ಲಿ ಬಹಳ ಸುಲಭ. ಹಾಗಾಗಿ ಪುರುಷೋತ್ತಮ ಮಾಸದ ವ್ರತವನ್ನು ಆಚರಿಸಬೇಕು. ಎಲ್ಲ ವ್ರತದ ಫಲವು ಅನಂತವಾಗಿ ಹೆಚ್ಚುತ್ತಾ ಹೋಗುತ್ತದೆ ಮತ್ತು ದ್ವಿಗುಣಗೊಳ್ಳುತ್ತದೆ. ಕೆಲವರು ಚಾತುರ್ಮಾಸ್ಯ ಇತ್ಯಾದಿ ಯಜ್ಞಗಳನ್ನು ಮಾಡಿ ಸ್ವರ್ಗಕ್ಕೇನೋ ಹೋಗುತ್ತಾರೆ. ಆದರೆ ಅಲ್ಲಿ ತಮ್ಮ ಪುಣ್ಯವನ್ನು ಅನುಭವಿಸಿ ಮತ್ತೆ ಪುನಃ ಭೂಲೋಕಕ್ಕೆ ಹಿಂತಿರುಗುತ್ತಾರೆ. ಆದರೆ ಯಾರು ಸದೃಢರಾಗಿ ಏಕಚಿತ್ತದಿಂದ ಭಕ್ತಿಯಿಂದ ಅಧಿಕ ಮಾಸದ ವ್ರತವನ್ನು ಆಚರಿಸುತ್ತಾರೋ ಅವರು ತಮ್ಮ ಎಲ್ಲ ಕುಲವನ್ನೇ ಉದ್ಧಾರ ಮಾಡುವುದರ ಜೊತೆ ಅವರೂ ಸಹ ನನ್ನ ಪದವಿಯನ್ನು ಪಡೆಯುತ್ತಾರೆ ಅಂತ ಹೇಳುತ್ತಾನೆ. ಇದಕ್ಕೆ ಯಾವ ಸಂಶಯವೂ ಇಲ್ಲ. ನಾನು ಈ ಪುರುಷೋತ್ತಮ ಮಾಸದ ಅಧಿಪತಿ. ಇವನಿಗೆ ನನ್ನ ಎಲ್ಲ ಗೌರವವನ್ನು ದಯಪಾಲಿಸಿದ್ದೇನೆ. ಅದೂ ಅಲ್ಲದೆ ಇವನಿಗೆ ಪುರುಷೋತ್ತಮನೆಂಬ ಹೆಸರನ್ನು ಕೊಟ್ಟಿರುತ್ತೇನೆ. ಈ ಮಾಸದ ಭಕ್ತರು ನನಗೆ ಅತ್ಯಂತ ಪ್ರಿಯರಾದವರು. ಯಾರು ಈ ಮಾಸದಲ್ಲಿ ಜಪ, ಧ್ಯಾನ, ದಾನ ಮಾಡುವುದಿಲ್ಲವೋ ಅವರು ಮಹಾದಡ್ಡರು. ಅಂಥವರಿಗೆ ಸ್ವಪ್ನದಲ್ಲಿಯೂ ಸುಖ ಪ್ರಾಪ್ತಿಯಾಗುವುದಿಲ್ಲ. ಪ್ರತಿ 3 ವರ್ಷಕ್ಕೆ ಬರುವ ಈ ಅಧಿಕ ಮಾಸದಲ್ಲಿ ಯಾರು ಧರ್ಮಾಚರಣೆ ಮಾಡುವುದಿಲ್ಲವೋ ಅವರು ಕುಂಬಿಪಾಕ ನರಕಕ್ಕೆ ಹೋಗುತ್ತಾರೆ. ಈ ಮಾಸದಲ್ಲಿ ಹೆಂಗಳೆಯರು ಸ್ನಾನ, ದಾನ ಹಾಗೂ ದೇವಾರ್ಚನೆ ಮಾಡುವ ಸ್ತ್ರೀಯರಿಗೆ ನಾನು ಸಕಲ ಸೌಭಾಗ್ಯಗಳನ್ನು ಕರುಣಿಸುತ್ತೇನೆ. ಹಾಗಾಗಿ
ಎಲ್ಲರೂ ಈ ಅಧಿಕ ಮಾಸದಲ್ಲಿ ತಮ್ಮ ಶಕ್ತಿಯಾನುಸಾರ ಪುಣ್ಯಕರ್ಮಗಳನ್ನು ಮಾಡಲೇಬೇಕು. ಈ ಅಧಿಕ ಮಾಸದಲ್ಲಿ ನನ್ನನ್ನು ಭಕ್ತಿಯಿಂದ ಪೂಜೆ ಮಾಡಿದವರು ಸಕಲ ಸಂಪತ್ತುಗಳನ್ನು ಗಳಿಸಿ ಸುಖವನ್ನು ಅನುಭವಿಸಿ ಗೋಲೋಕದಲ್ಲೇ ವಾಸಿಸುತ್ತಾರೆ. ಈಗ ಈ ಮಾಸವನ್ನು ಎಲ್ಲ ಮಾಸಗಳಿಗಿಂತಲೂ ಶ್ರೇಷ್ಠ ಮಾಸವನ್ನಾಗಿ ಮಾಡಿದ್ದೇನೆ. ಇವನ ಚಿಂತೆಯನ್ನು ಬಿಡಿ, ಈಗ ಈತನನ್ನು ನೀವು ವೈಕುಂಠಕ್ಕೆ ಕರೆದುಕೊಂಡು ಹೋಗಿ ಅಂತ ಶ್ರೀಕೃಷ್ಣನು ಹೇಳುತ್ತಾನೆ. ವಿಷ್ಣುವು ಆನಂದದಿಂದಲೇ ಕೃಷ್ಣನಿಗೆ ನಮಸ್ಕರಿಸಿ ಅಧಿಕ ಮಾಸದ ಸಹಿತ ಗರುಡ ವಾಹನನಾಗಿ ವೈಕುಂಠಕ್ಕೆ ಮರಳುತ್ತಾನೆ ಎಂಬಲ್ಲಿಗೆ ಈ 7ನೇ ಅಧ್ಯಾಯವು ಮುಗಿಯುತ್ತದೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕಲ್ಯಾಣಿ ಹಿಡನ್ ವೈಬ್ಸ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ನಿಮ್ಮನ್ನು ಆಧ್ಯಾತ್ಮದೆಡೆಗೆ ಕೊಂಡೊಯ್ಯುವ ಭಕ್ತಿಪರವಾದ ಎಲ್ಲ ವಿಡಿಯೋಗಳನ್ನು ನೀವು ನೋಡುವುದರಿಂದ ಕೇಳುವುದರಿಂದ ನಿಮ್ಮ ಎಲ್ಲ ಕೆಟ್ಟ ಕರ್ಮಗಳು ದೂರವಾಗಿ ಪುಣ್ಯ ಲಭಿಸಲಿ. ವಿಡಿಯೋಗಳನ್ನು ನೋಡಿದ ಬಳಿಕ ಲೈಕ್ ಮತ್ತು ಶೇರ್ ಮಾಡಲು ಮರೆಯಬೇಡಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.